ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ದರೆ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ. ಚರ್ಚೆ ಹುಟ್ಟುಹಾಕಿದ ಯತೀಂದ್ರ ಹೇಳಿಕೆ. ಡಿಸಿಎಂ ಶಿವಕುಮಾರ್ಗೆ ಸಂದೇಶವೆಂದ ಪ್ರತಾಪ್ ಸಿಂಹ. ಸಿಎಂ ಹುದ್ದೆಯ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿದ್ದು, ಅದರ ನಿರ್ಧಾರ ನಾನೂ ಮಾಡಲ್ಲ, ಯತೀಂದ್ರನೂ ಮಾಡಲ್ಲ ಎಂದು ಸಿದ್ದು ಸ್ಪಷ್ಟನೆ. ಯತೀಂದ್ರ ಹೇಳಿಕೆಯಲ್ಲಿ ತಪ್ಪಿಲ್ಲ ಎಂದ ಡಿಕೆ ಶಿವಕುಮಾರ್. ಲೋಕಸಭೆ ಚುನಾವಣೆಗೆ ರೋಡ್ ಮ್ಯಾಪ್ ಸಿದ್ಧ. ಬಿಜೆಪಿ ಜೆಡಿಎಸ್ ಸ್ಥಾನ ಹಂಚಿಕೆ ಶೀಘ್ರವೇ ಪೂರ್ಣ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಶೌರ್ಯ ಭೂಮಿ ಲೋಕಾರ್ಪಣೆ. ಸಂಗೊಳ್ಳಿ ಉತ್ಸವಕ್ಕೂ ಸಿಎಂ ಚಾಲನೆ. ಸೈನಿಕ ಶಾಲೆಗಳಲ್ಲಿ ಕನ್ನಡಿಗರಿಗೆ ಶೇಕಡ 65% ಸೀಟು ಮೀಸಲು ಎಂದು ಸಿಎಂ ಘೋಷಣೆ. ಗದಗ ಕಟೌಟ್ ದುರಂತ ಪ್ರಕರಣ. ಮೃತ 3 ಕುಟುಂಬಕ್ಕೆ ನಟ ಯಶ್ ತಂಡದಿಂದ ಪರಿಹಾರ. ತಲಾ 5 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ವಿತರಣೆ. ಅಯೋಧ್ಯೆಯ ರಾಮಲಲ್ಲ ಪಟ್ಟಾಭಿಷೇಕದ ವಿಧಿವಿಧಾನ ಆರಂಭ. ಮಂದಿರ ಆವರಣದ ಸುತ್ತ ರಾಮಲಲ್ಲ ವಿಹಾರ. ನಾಳೆಯಿಂದ ಪ್ರಾಣ ಪ್ರತಿಷ್ಠಾಪನಾ ಪೂರ್ವಭಾವಿ ಪೂಜೆಗಳು ಆರಂಭ. ಗುರುವಾಯೂರು ದೇವಸ್ಥಾನಕ್ಕೆ ಪ್ರಧಾನಿ ಭೇಟಿ. ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದ ಮೋದಿ. ಕೇರಳದಲ್ಲಿ ಮೂಲಸೌಕರ್ಯ ಯೋಜನೆಗಳಿಗೂ ಚಾಲನೆ. ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಇರಾನ್ನ ಕ್ಷಿಪಣಿ ದಾಳಿ. 2 ಮಕ್ಕಳು ಬಲಿ. ಇರಾನ್ನಲ್ಲಿನ ರಾಯಭಾರಿ ವಾಪಸ್ ಕರೆಸಿಕೊಂಡ ಇಸ್ಲಾಮಾಬಾದ್. ಬೆಂಗಳೂರಲ್ಲಿ ಭಾರತ ಅಫ್ಘಾನಿಸ್ತಾನ ಅಂತಿಮ ಟಿ20 ಪಂದ್ಯ. ದಾಖಲೆಯ ವೈಟ್ ವಾಶ್ ಮೇಲೆ ಟೀಂ ಇಂಡಿಯಾ ಕಣ್ಣು. 12,000 ರನ್ ಗಡಿ ದಾಟಲು ವಿರಾಟ್ ಸಜ್ಜು. ಬ್ಯಾಚುಲರ್ ಪಾರ್ಟಿ ಟ್ರೈಲರ್ ಔಟ್. ಪಂಚಿಂಗ್ ಡೈಲಾಗ್ಗೆ ಪ್ರೇಕ್ಷಕರು ಫಿದಾ. ನನ್ನ ಪಾತ್ರ ರಿಷಬ್ ಶೆಟ್ಟಿ ಮಾಡಬೇಕಿತ್ತು ಎಂದ ಯೋಗಿ. ಹೆಚ್ಚಿನ ಸುದ್ದಿಗಳಿಗಾಗಿ etvbharat.com ಗೆ ಲಾಗಿನ್ ಆಗಿ.